ತೇವಡ್ಸಂದ್ರೆ ಮಹಿಷ್ಮತಿ ಮೈಸೂರು ಅಲ್ಲ ಮರ ಮೈಸೂರುಪತಿ ಹಾ ಹಾ ಮಹಿಷ್ಪತಿ ಅಧಿಕಾರಿ ಮತ್ತೆಂತಲ್ಲ ಹೊಳದಾರೆ ಬಂದೆ ತೊಂದ್ರೆ ಅದು ನೋಡಿದ್ರೆ ಮಹಾರಾಜನ ಕಾಣ್ತದ. ಅವನನ್ನು ನೋಡಿದ್ರೆ ಹಕ್ಕಿ ಹಿಡಿಯುವನಾಗಿದ್ದ. ಅದು ವೈದ್ಯ ಹೊತ್ತ ಮರೋದು ಮಹಾರಾಜನ. ಹಾಗಾದ್ರೆ ಯಾವ ನಮಸ್ಕಾರ. ಯಾವಪ್ಪ ಉತ್ಸವ ಜಾತ್ರೆ ಎಲ್ಲ ಮುಗಿಯಿತಲ್ವಾ? ಆದ್ರೂ ಬಂದಿದ್ದಾರೆ. ಇದು ಯಾವ ವೇಷ ಇದು? ಇದು ಯಾವುದೋ ಹೊಸ ವೇಷ. ದಾರಿ ತಪ್ಪಿ ಇಲ್ಲಿಗೆ ಬಂದ ಹೇಗೆ? ದಾರಿ ತಪ್ಪಿ ಬಂದಿದ್ದಲ್ಲ, ಇಲ್ಲಿಗೆ ಬರ್ಬೇಕಂತಲೇ ಬಂದದ್ದ. ಬರ್ಬೇಕಂತಲೇ ಬಂದಿದ್ದ. ಏನೇ ಆಗ್ಲಿ ನಮ್ಮ ನಾಡಿಗೆ ಬಂದಿದ್ದಾರೆ ಅಂತಾದ್ರೆ ನಮ್ಮ ನಾಡಿಗೆ ಬಂದಂತ ಅತಿಥಿ ಆಗಂತಕರಿಗೆ ಆಧಾರದ ಸ್ವಾಗತ. ನೀವು ನಿಂತು ದಣಿಯಬಾರದು, ಬರ್ಬೇಕು ಬರ್ಬೇಕು. ಹೀಗೆ ಬನ್ನಿ, ಹೀಗೆ ಬನ್ನಿ. ಗಮನಿಸಬೇಕು, ಇಲ್ಲಿ ಗಮನಿಸಬೇಕು. ಎಂತ ಕಾವಡಿ ಕಾವಡಿ ಅಂತ ಹೇಳಿದ್ರೆ ಪಾವಡಿ ಕುಳಿತುಕೊಳ್ಬೇಕು ಅಂತ ಶಬ್ದ ಹೇಳಿದ್ರೆ ಅರ್ಥ ಆಗಲಿಲ್ಲ. ಕೂತ್ಕೊಂಡೇಳಿ ಅದು ತೇವಡ್ಸಂದ್ರೆ ಯಾವಪ್ಪ ಇವ ಯಾರು, ಎಲ್ಲಿಯವ, ಹೇಗೆ, ಏನು ಎಲ್ಲ ಅವನನ್ನು ವಿಚಾರಿಸಬೇಕಾದ ಕರ್ತವ್ಯನಿಲ್ಲ. ಇದುವರೆಗೆ ಈ ಮುಸುಂಟ ನಾವು ನೋಡಿದ್ದಿಲ್ಲ. ಹೌದು, ಮುಖ ಹೌದಾ? ಮುಖ ಎಂಬ ಹಾಗಾಗಿ ತಾವ್ಯಾರು, ಯಾವ ಊರು, ಎಲ್ಲಿಂದ ಬಂದ್ರಿ, ಹೆಸರೇನು, ಊರು ಬಿಟ್ಟದ್ದು ಯಾಕೆ, ನೇರ ಬಂದ್ರ ಅಥವಾ ಒಳದಾರಿಯಲ್ಲಿ ಬಂದ್ರ, ಬೇರೆ ಹೋಗಿ ಬಂದ್ರ, ಎಲ್ಲ ವಿಷಯ, ಅಪ್ಪ ಅಮ್ಮ ಯಾರು, ಎಲ್ಲ ವಿಷಯ ಹೇಳಿದ್ರೆ ಕೇಳುವ ಬಯಕೆ. ಒಳದಾರಿ ಬಂದ್ ನನಗೆ ಒಳದಾರಿ ಬಂದ್ರ ಬಂದು ಹುಡುಕಿ ಹುಡುಕಿ ಸಾಕ ಹುಡ್ಕೊಂಡು ಅಲ್ಲಿಗೆ ಬಂದೆ. ಮಗುರಲ್ಲಿ ಗೊತ್ತಾಗ್ತದೆ ನಮ್ಗೆ. ಹೌದಾ? ಮಹಿಷ್ಪತಿ ಅಧಿಕಾರಿ. ಮಹಿಷ್ಮತಿ ಮೈಸೂರು ಅಲ್ಲ ಮರ ಮೈಸೂರುಪತಿ. ಹಾ ಹಾ ಮಹಿಷ್ಪತಿ ಅಧಿಕಾರಿ. ಮತ್ತೆಂತಲ್ಲ ಹೊಳದಾರೆ ಬಂದೆ ತೊಂದ್ರೆ. ಆಗಲ್ಲೂ ಅದು ಅವನ ತಪ್ಪಲ್ಲ, ಅವನಿಗೆ ಕಟ್ಟಿ ಕಳಿಸಿದ್ರಲ್ಲ ಅವ್ರ ತಪ್ಪು. ಎಂತ ನಿಮ್ದೇ ಹೀಗೆ ಕೆಲಸದ ಪರಿಸ್ಥಿತಿ ಅಂತ. ಮಹಿಷ್ಪತಿ ಅಧಿಕಾರಿ. ಬಾಹುಬಲಿ. ಬಾಹುಬಲಿಯ? ಬಾಹುಬಲಿ ಅಲ್ಲ ಮರ ಬಾಹುಬಲಿ. ಒಂದ ಎರಡ? ಎಂತ ಕಿಲೋಮೀಟರ್ ಒಂದ ಎರಡ? ಎರಡು ಹಾಕಿ. ಇದು ಮೂರನೇ ಬಾಹುಬಲಿ ನಂದೆ. ನೀವೇ? ಏನು ಕೆಲವೊಂದು ವರ್ತಮಾನವನ್ನು ಕೇಳಿದ್ದೇನೆ. ಹೆಚ್ಚು ಮಂಡಿ ಆಡಿಸ್ಬಿಡಿ. ಅಧಿಕಾರಿ ಭಕ್ತನಿಗೆ ಒಬ್ಬಳು ಮಗಳಿದ್ದಾಳಂತೆ. ಏನ್ ಹೇಳ್ಬಾರ್ದಿತ್ತ? ಅವಳ ಹೆಸರು ಹೇಮಮಾಲಿನಿ ಅಂತೆ. ಹೌದು, ಒಳ್ಳೆ ಹೆಸರು. ಏನೀಗ ಅಲ್ಲಿಪ್ಪು ಕಾಣು ಇನ್ನೊಂದು ಪಾತ್ರೆ ನನ್ನ ಬಾಹುಬಲಿ. ಬಾಹುಬಲಿ ಭಕ್ತನಿಗೆ ಒಬ್ಬಳು ಮಗಳಿದ್ದಾಳಂತೆ. ಅವಳ ಹೆಸರು ಹೇಮಮಾಲಿನಿ ಎನ್ನುತ್ತಾರೆ. ಅವಳಿಗೆ ಗುಟ್ಟಿನಲ್ಲಿ ಪಣವಂತೆ. ಆ ಪಣದ ವಿಷಯವನ್ನು ತಿಳಿದುಕೊಳ್ಳಿಕ್ಕಾಗಿ ಬಂದವೆ. ಅಷ್ಟೇ ಅಲ್ಲ, ಮತ್ತೆ ಆ ಹೇಮಮಾಲಿನಿಯನ್ನು ಮದುವೆಯಾಗಲಿಕ್ಕೆ ಬಂದವ ಯಾರು? ನಾನೇ. ಮತ್ತೆ ಭೂತೋಡೆ ಹೇಮಮಾಲಿನಿಯನ್ನ ಮದುವೆಯಾಗಲಿಕ್ಕೆ ಬಂದೆ. ನೀವ ಬಹಳ ದೂರದಿಂದ ಬಂದವರು, ಆಯಾಸ ಆಗಿರ್ಬೋದು, ಕುಡಿತೀರಾ? ಇಲ್ಲ, ನಾನು ಬರುವಾಗ ಕುಡ್ಕೊಂಡು ಬರುದಿಲ್ಲ. ಅಲ್ಲ, ಬರುವಾಗ ವ್ಯವಸ್ಥೆ ಮಾಡ್ಕೊಂಡು ಮುಂದಿನ ಮೇಲೆ ಕುಡಿತೀರಾ? ಹೋಗುವಾಗ ಅಲ್ಲಿ ಕೆಲವರು ಸ್ವಸ್ಥ ಇರುವುದಿಲ್ಲ. ಅದಕ್ಕಾಗಿ ನಾವು ವ್ಯವಸ್ಥಿತ ಮಾಡ್ಕೊಂಡೇ ಹೋಗ್ತೇವೆ. ಒಳ್ಳೇದು. ಯಾರು ಕೇಳುವುದಿಲ್ಲ. ಇಲ್ಲಲ್ಲ, ಅದೇನ್ ಮಾಡುದು? ತಾಯಿ ತಂದೆ ಅದು ಹೋದಲ್ಲಿ ನೀವು ಕುಡಿದು ಇಲ್ಲದೆ ಇದ್ರೆ ನಾವು ಕುಡಿತ ಕೊಡುದಿಲ್ಲ. ಅದು ಸಮಸ್ಯೆ. ಸಮಸ್ಯೆ ಇನ್ನ ಏನಂತಿದ್ಯಾವಪ್ಪ? ಅಮ್ಮ
ಮಹಿಷ್ಪತಿ ದೊರೆ ಅಂತೆ. ಹಾ. ಅದು ನೋಡಿದ್ರೆ ಮಹಾರಾಜನ ಕಾಣ್ತದ. ಅವನನ್ನು ನೋಡಿದ್ರೆ ಹಕ್ಕಿ ಹಿಡಿಯುವನಾಗಿದ್ದಾನೆ. ಅದು ವೈದ್ಯ ಹೊದ್ದ ಮರೋದು ಮಹಾರಾಜನ. ಹಾಗಾದ್ರೆ ಯಾವುದೋ ಒಂದು ಕುತಂತ್ರವನ್ನು ಎಸಗುವುದಕ್ಕಾಗಿ ಬಂದಿರ್ಬೇಕು. ಸುಳ್ಳನ್ನು ಹೇಳ್ತಾರಂತೆ. ಆದ್ರೆ ಸತ್ಯವಾಗಿ ಬಿಡಬೇಕು ಅಂತ ಮದುವೆ ಆಗ್ಲಿಕ್ಕೂ ಬಂದವನು ಅಂತ ಹೇಳ್ತಾನೆ. ಆ ಸುಟ್ಟು ಮುಖ ಅದು ಮದುವೆ ಆಗ ಮುಖವಾದ. ಅವನ ಜೀವಮಾನದಲ್ಲೇ ಮದುವೆ ಇಲ್ಲ ಅವನಿಗೆ. ಹಾಗಿದ್ರೆ ನೋಡು, ಈ ರೀತಿ ಸುಳ್ಳು ಹೇಳ್ತಾನಂತ ತಿಳಿ. ಆದ್ರೆ ಸತ್ಯ ತಿಳಿಬೇಕು. ಹಾ, ಜಾಣನಿಗೆ ಮಾತಿನ ಪೆಟ್ಟು, ಹಾ. ಕೋಣನಿಗೆ ದೊಣ್ಣೆ ಬಿಟ್ಟೆ. ದೊಣ್ಣೆಲ್ ಬಾರಿಸ. ಮತ್ತೆ ಹೊರಡ್ತಾ ಇದ್ದೀರಾ? ಅಮ್ಮಪ್ಪ ಕೈ ಮುಗಿವೆನು, ಒಡೆಯದಿರುವುದಮ್ಮಯ್ಯ ಕಾಲ್ ಬಿಡುವೆನು. ಅಮ್ಮಿನಲ್ಲಿ ಹರಭೂಷಣ ಕೊಡೆಯಪ್ಪ ನಿಮ್ಮೆಡೆಗೆ ನಿಜ ಕಾರಣ. ನಿಲ್ಸ ಮಂಗ್ ಹಾಡ್ದಾಗ ಹಾಡ್ತಿಲ್ಲ. ಲೆಕ್ಕಾಚಾರಿಲ್ಲ ಅದಕ್ಕೆ. ಯಾರತ್ರ ತಕೊಂಡ್ಬಂದು ಮನೆ ಮಾಡಿ ಬಿಡು. ಯಾರು ತಕೊಂಡ್ ಬಂದ? ಯಾರು ಹೇಳ? ಅಂದು ಅಲ್ಲ. ಯಾರು ಹೇಳ? ಅಮ್ಮ, ಯಾರು? ನನ್ನ ಹೆಸರು ಬಾಹುಬಲಿ ಅಲ್ಲ, ಪೂಜೆ ಬಲಿ ಅಲ್ಲ. ಮತ್ತೆ ಯಾರು? ನನ್ನ ಹೆಸರು ಕಸ್ತೂರಿ ಇರೋದು ಹಾಗೆ. ಕಸ್ತೂರಿ. ಯಾವ ಊರಿನವ? ಕಸ್ತೂರಿ. ಇದೇ ನಾಳೆ ನಾವು ಇದೇ ಊರಿನವ? ಸರಿ ಮಾತಾಡು. ತುತ್ತೂರಿ ಉದ್ದಿದೆ ಯಾಕೆ? ಇದೇ ನಾಳೆ ನಾವು ಮಾಡ್ತಲ್ಲ. ಯಾಕೆ ಹೀಗೆ ಮಾಡಿದ? ಬರ್ಲಿಕ್ಕೂ ಕಾರಣ ಉಂಟು. ಏನು? ನನ್ನ ಮಿತ್ರ ಅಂತ ರುದ್ರಭೂಷಣ ಕಳಿಸಿ ಕೊಟ್ಟಿದ್ದು. ಯಾಕೆ? ಇಲ್ಲಿನ ಗುಟ್ಟಿನ ಪ್ರಮೇನ ತೆಗೆದುಕೊಂಡು ಬಾ ಅಂತ. ಆಗುದಿಲ್ಲ ಅಂತ ಹೇಳ್ಬೇಕಿತ್ತು. ಆಗುದಿಲ್ಲ ಅಂತ ಹೇಳ್ಬೇಕು. ನೀ ಅಂತ ಮೊದಲೆಲ್ಲ ಹೇಳಿಕೊಟ್ಟು ಭ್ರಮೆಯಾಗಿದೆಯಾ? ಆಗುದಿಲ್ಲ ಅಂತ ಹೇಳ್ಬೇಕು. ಆಗುದಿಲ್ಲ ಅಂತ ಹೇಳ್ತಿದ್ದೆ. ಹಾ. ಕೊಡ್ಸಿ ಕೊಡ್ತಿ ಅಂತ. ಓ, ಹಣ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಹಣಕ್ಕಾಗಿ ಮಾಡಿದ್ದು. ನೋಡಿ ಅಮ್ಮ, ಈ ನಾಡಿನ ಸೇನಾಧಿಪತಿ ರುದ್ರಭೂಷಣ ಮದುವೆ ವಿಚಾರವನ್ನು ತಿಳಿಯುವುದಕ್ಕಾಗಿ ಆಡಂಬರ ನಟತಾನಂತಾದ್ರಿ ಒಳಗೆ ಏನೋ ಒಂದು ಹುನ್ನಾರ ಇರ್ಬೇಕು. ಯಾವುದೋ ಒಂದು ಹುನ್ನಾರ ಇರ್ಬೇಕು. ಏನೋ ಒಂದು ಕುತಂತ್ರವಿರ್ಬೇಕು. ಅದನ್ನು ಬಾಯಿ ಬಿಡಿಸ್ಬೇಕು ಅಂತಾದ್ರೆ ಆದ್ರೆ ಅವನ ಕುತಂತ್ರಕ್ಕೆ ಪ್ರತಿಯಾಗಿ ನಾವೊಂದು ತಂತ್ರ ಹುಡ್ಬೇಕು. ಹೌದಲ್ಲ? ಅವನಲ್ಲೇ ಹೇಳ್ತೇವೆ. ಇಷ್ಟು ಮಾಡಿದ್ರೆ ಹೇಳಿ ಬರ್ಬೇಕು. ಹಣ ಎಷ್ಟು ಬೇಕಾದ್ರೂ ನಾವು ಕೊಡ್ತೇವೆ. ನಿಮಗೆ ಖರ್ಚಿಗೆ ಜೀವನಕ್ಕೆ ತೊಂದರೆ ಆಗದೇ ಇದ್ದಾಗೆ ಬೇಕಾದಷ್ಟು ಇವ ಕೊಡ್ತಾನೆ. ನಾನು ಕೊಡ್ತೇನೆ. ಆ ವ್ಯವಸ್ಥೆ ಮಾಡ್ತಾನೆ. ಇಷ್ಟನ್ನು ನೀನು ರುದ್ರಭೂಷಣನಿಗೆ ಹೇಳತಕ್ಕದ್ದು. ಇದು ನನ್ನ ಆಜ್ಞೆ. ಬಲದ ಗುಟ್ಟನ್ನು ತಿಳಿಯುವುದಕ್ಕಾಗಿ ಕಸ್ತೂರಿ ಒಳ್ಳೆದಾಯ್ತು. ಇಷ್ಟೊತ್ತಿಗಾದ್ರೂ ಬಂದೇ ಅಲ್ಲ. ಅಕ್ಕಿಯೋ ಹೋದದ್ದು ಸತ್ಯ. ಹೋದ ಮೇಲೆ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಬಂದೇ ಅಲ್ಲ. ಗುಟ್ಟನೆ ಒತ್ತನ್ನು ರಾಣಿಯು ಕುತ್ತಲು ಬರವನ್ನು, ರಾಣಿಯು ಕುತ್ತಲು ಬರವನ್ನು. ಇಷ್ಟವ ಸರಿಸಿದ ದೇವರು ನೀನೈ, ಇಷ್ಟವ ಸರಿಸಿದ ದೇವರು ನೀನೈ. ಇಟ್ಟಿರ ನಾಡಿನ ಚಳುವೆಯ ಪರೀಕ್ಷಣ. ರಾಣಿಯು ಕುತ್ತಲು ಬರವನ್ನು. ಹೋಗಿ ಬಂದು ನೀ ಹೇಳಿದ ಹಾಗೆ ಆ ಕಲ್ಯಾಣಿಗಳಿಗೆ ಹೋದ ಮಿತ್ರ. ಹೋದಾಗ ಹೇಮಮಾಲಿಯಲ್ಲಿ ನೋಡಿದ ಮಿತ್ರ. ಆಮೇಲೆ ನೋಡಿದಾಗ ಹೇಮಮಾಲಿ ನನ್ನ ರೂಪ ಲಾವಣಿಕೆ ಮನಸ್ಸೋತಿದ್ದ. ಅವಳ ನಿನ್ನ ರೂಪಕ್ಕ. ಆಮೇಲೆ ನೀನ್ ಹಾಗಿದ್ದೆ ಹೀಗಿದ್ದೆ, ಸಾಕ್ಷಾತ್ ಮಡುಮುತ್ತಂತ ಐತೆ ಅಂತ ಹೇಳಿದ. ಬಹುಶಃ ಅವಳ ಹಾಸ್ಯ ಮಾಡಿದ್ದ. ನಾನು ಹಾಗೆ ಅಂತ ತಿಳ್ಕೊಂಡೆ. ನನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತಿದಷ್ಟೇ ಅಲ್ಲ, ಮುಟ್ಟಲು ಬಂದೆ, ಮುತ್ತು ಕೊಟ್ಟಿದ್ದ ನಿನಗ. ಹೌದೇ? ಆಮೇಲೆ ಆಮೇಲೆ ಹೇಳಿದ್ದೇನು ಗೊತ್ತಾ? ಮದುವೆ ಅಂತ ಆದ್ರೆ ನನ್ನನ್ನೇ ಮದುವೆ ಅಂತ ಹೇಳಿದ್ದ. ಅದಕ್ಕೆ ನೀನೇನು ಹೇಳಿದೆ? ನಾನು ತೀರ್ಮಾನ ಮಾಡ್ಕೊಂಡೆ ಬಂದೆ. ಯಾವುದು? ಜೀವಂತ ಅಂತ ಹೇಳಿದ್ರೆ ಮದುವೆ ಆಗಿದ್ರು ಅವಳನ್ನೇ ಅಂತ. ಮುಚ್ಚ ಮಾಡಿ. ಬಾಲಿನ ಚಂದ್ರನ ಬಯಸುವ ಶುರುವೆ. ಬಾಲಿನ ಚಂದ್ರನ ಬಯಸುವ ಶುರುವೆ. ರಾಣಿಯು ಕನಸಿನ, ರಾಣಿಯು ಕನಸಿನ, ಏನು ಮಾತನಾಡ್ತಾ ಇದ್ದೀನದಾಗಿ ಏನ್ ಹೇಳಿದೆ? ಪರಿಚಯ ಉಂಟಲ್ಲ? ಹೋಗಿ ಹೋಗಿ ಹೇಳಿದ್ದಾನು. ಹೇಮಮಾಲಿನಿ ನಿನಗೆ ಮುತ್ತು ಕೊಟ್ಟದ್ದು ಅಷ್ಟೇ ಅಲ್ಲ, ನಿನ್ನ ಮದುವೆ ಆಗ್ತೇನದಾಗಿ ರೂಪಕ್ಕೆ ಮನಸ್ಸೋತಿದ್ದಾಳೆ. ಅವಳು ಹೇಳಿದ್ದ. ಅವಳು ಹೇಳಿದ್ದು ಸರಿ. ಅದನ್ನು ನೀನು ಒಪ್ಪಿದ್ರೆ ಹೇಗಾಗ್ತದೆ ಕೇಳು. ಹೇಗಾಗ್ತದೆ? ಬಾಲಂಗಳದ ಆ ಚಂದ್ರನನ್ನು ಬೀದಿಯ ನಾಯನು ಬಯಸಿದ ಹಾಗೆ ನಾನು ಸಾಕಿದಂತ ನಾಯಿ ನೀನು ಬಯಸ್ತೀಯನು. ಒಂದು ನೆನಪಿಡ್ಕೊ ಮಿತ್ರ. ಯಾವುದು? ಒಂದು ಮನೆಯಲ್ಲಿ ಯಜಮಾನ ಇಲ್ಲಂತಾದ್ರೆ ಒಂದು ಶ್ವಾನನೇ ಮನೆ ಕಾಯಿ. ಹೌದು. ಆ ಶ್ವಾನನಿಗಿದ್ದ ನಿಯತ್ತು ಮನುಷ್ಯನಿಗೆ ನೆನಪಿಡು. ಇನ್ನು ಮುಂದೆ ತಿಳಿದುಕೋ, ಮಿತ್ರದ್ರೋಹಿ ನೀನು. ಇನ್ನು ಮುಂದೆ ನನ್ನ ಜೊತೆಗೆ ನೀನು ಇರಕೂಡದು, ಹೌದಾ? ಇರಬಾರದು. ಯಾಕೆ?
ಹಾಗಾಗಿ ಮಾಡಬೇಕಾದ್ರೆ ಏನು ಗೊತ್ತಿಲ್ಲ, ಈ ಕ್ಷಣದಿಂದಲೇ ನನ್ನ ಸಮ್ಮುಖದಲ್ಲಿ ನಿಲ್ಲಬೇಡ, ಎಲ್ಲಿಯಾದ್ರೂ ಹಾಗೆ ಸಾಯ. ಹೇಮಮಾಲಿನಿಯನ್ನು ದಿನರಾತ್ರಿಯನ್ನದಿನೇ ಹೇಮಮಾಲಿನಿಯನ್ನು ದಿನರಾತ್ರಿಯನ್ನದಿನೇ ಪ್ರೇಮಗೈದುದಕ್ಕೆನ್ನ ಬಾಳ್ವೇ ಹೋಮವಾಯಿತು ಸಾಕು ಮರಣವೇ ಗತಿಯನಗೆ ಬಾಳ್ವೆ ಹೋಮವಾಯಿತು ಸಾಕು ಮರಣವೇ ಗತಿಯನಗೆ ಭೂಮಿಯ ಋಣವನ್ನು ಕಳೆವೆ ರುದ್ರಭೂಷಣನ ಬದುಕು ಏನಾಗಿ ಹೋಯ್ತು ಸ್ವಾಮಿ. ಹೇಮಳನ್ನು ಮದುವೆಯಾಗಬೇಕೆಂದಾಗಿ ಆಸೆಯ ಗೋಪುರವನ್ನು ಕಟ್ಟಿಕೊಂಡವ ನಾನು. ನನ್ನ ಆಸೆಯ ಗೋಪುರ ಆಯ್ತಲ್ಲ. ಹಾಗಾದ್ರೆ ನನ್ನ ಹೃದಯದ ಒಡತಿ ಹೇಮ, ನನ್ನ ಮನದ ರನ್ನ ಹೇಮ, ಇವಳೇ ಇಲ್ಲದ ಮೇಲೆ ಈ ರುದ್ರಭೂಷಣರ ಬದುಕಿರುವುದು ನಶ್ವರ. ನನ್ನ ಪ್ರೀತಿಯ ಹೇಮ, ನನ್ನ ಪ್ರೀತಿಯೆಲ್ಲವೂ ನೀರಿನಲ್ಲಿ ಹೋಮ. ಇಲ್ಲ ಇಲ್ಲ, ಅವಳನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ. ಅವಳೇ ನನ್ನ ಬದುಕಿನಲ್ಲಿ ಇಲ್ಲದ ಮೇಲೆ ನನಗೆ ಜೀವ ಯಾಕೆ, ನನಗೆ ಜೀವ ಯಾಕೆ? ಹಿಡಿದಂತ ಕಡಗದಿಂದ